ಎಲ್ಲಿ ತಗೊಂಡೋದ ಮಾರ್ಕ್ಸ್ ಕಾರ್ಡ್ನ? ಒಣಗ್ಸಕ್ಕೆ ಅಂತ ತಗೊಂಡೋಗಿ ಬೆಂಕಿಗೆ ಏನಾದ್ರೂ ಹಾಕ್ಬಿಟ್ಟಿದ್ರೆ ಏನ್ ಮಾಡ್ಲಿ? ಏನಪ್ಪ ಕುಮಾರ, ಸಂದಾಗ ಓದ್ತಿದ್ಯಾ ಹೆಂಗೆ? ನಿಮ್ದೆಯಿಂದ ಚೆನ್ನಾಗಿ ಓದ್ತಾನೆ ಗೌಡ್ರೆ. ಇದೇ ಕಡೆ ಪರೀಕ್ಷೆ, ಇನ್ಮೇಲೆ ನಿಮ್ ತೊಂದರೆ ಕೊಡೋಕಿಲ್ಲ ಬಿಡಿ. ನೋಡ್ಕರಿಯಣ, ತಾಯಿಗೆ ಮಕ್ಳು ಭಾರ ಅಲ್ಲ, ಹಂಗೆ ಈ ಹಳ್ಳಿ ಜನ ಯಾವತ್ತೂ ನಂಗೆ ಭಾರ ಅಲ್ಲ. ಇನ್ನೊಂದು ಕಿತ ತೊಂದರೆಗಿಂದ್ರೆ ಅಂದ್ರೆ ನಾನು ನಿನ್ ಕುಟೆ ಮಾತಾಡಕ್ಕಿಲ್ಲ. ನಿನ್ ಮಗ ಸಂದಾಗ ಹೋದ್ರೆ ಅಷ್ಟೇ ನನಗೆ ಸಾಕು. ನಿಮ್ದು ದೊಡ್ಡ ಮನ್ಸು ಬಿಡಿ ಗೌಡ್ರೆ. ನಿಮ್ಮಂತ ದೊಡ್ಡವ್ರಿಗಲ್ದೆ ಇನ್ಯಾರಿಗೆ ದೊಡ್ಡ ಮನ್ಸು ಬಂದದ್ದು ಹೇಳಿ? ಕರಿಯಣ್ಣ, ನಾನ್ ದೊಡ್ಡವನಲ್ಲ, ನಿನ್ ಮಗ ದೊಡ್ಡವನು. ಇದು ಯಾಕೆ ಹಿಂಗೆ ಹೇಳಿರಿ? ಈ ಊರಿಗೆ ದೊಡ್ಡ ಗೌಡ್ರು ನೀವು, ನನ್ನ ಮಗನ ದೊಡ್ಡವನು ಅನ್ನೋದು ಅದೇಳು ಸರಿ ಹೇಳಿ. ಕರಿಯಣ್ಣ, ನಮ್ಮ ಅಟ್ಟಿನಾಗಿರೋದು ದುಡ್ಡು, ಅದನ್ನ ಯಾರು ಬೇಕಾದ್ರೂ ಕದಿಬೋದು. ಆದ್ರೆ ನಿನ್ ಮಗನ್ ತಾವಿರೋದು ಸರಸ್ವತಿ, ಅದನ್ನ ಯಾರಿಂದಲೂ ಕದಿಯಕ್ ಹಾಕಿಲ್ಲ. ಈಗ ಹೇಳು ಕರಿಯಣ್ಣ, ಯಾರು ದೊಡ್ಡವರು ಅಂತ? ನೀವು ಸುಮ್ಮನೆ ಏನನ್ನು ಹೇಳ್ಬೇಡಿ. ಒಟ್ನಾಗೆ ನೀವೇ ನಮ್ಮ ಪಾಲಿನ ದೇವರು. ಇನ್ನು ನಾವು ಬರ್ತೀನಿ ಗೌಡ್ರೆ. ಸರಿ ಕರಿಯಣ್ಣ. ಏನಪ್ಪ ಕುಮಾರ, ಸಂದಾಗ ಓದ್ಬೇಕು. ಏನಾದ್ರೂ ಬೇಕು ಅಂದ್ರೆ ನೀನೇ ಬಾ, ಎಲ್ಲದಕ್ಕೂ ನಿಮ್ಮ ಅಪ್ಪನ ಕರ್ಕ ಬರ್ಬೇಡ. ಸರಿ ಗೌಡ್ರಿ, ನಾವು ಬರ್ತೀವಿ. ಸರಿ ಗೌಡ್ರ, ಬರ್ತೀವಿ. ಯಾಟೆ ಗಿರ್ಗಿಟ್ಲೆ ಒಣಗ್ಸಿದ್ರೇನ್ರಲ್ಲ? ಒಣಗ್ಸಾತ್ ಕೊಡ್ರೆ ತಕಳಿ. ಗೌಡ್ರೆ, ಏನಿದು? ಲೇ, ಇದು ನಮ್ಮ ಐಸು ಮೇಡಮ್ ಅವ್ರ ಆಟೋ ಓದಿರೋದಕ್ಕೆ ಕೊಟ್ಟಿರೋ ಸರ್ ಪ್ಯಾಕೆಟ್ ಕಂಡ್ರಲ್ಲ. ಅವ್ರ ತವ ಇನ್ನೂ ಬೇಕಾದಷ್ಟದೆ ನೋಡಿ. ಅವ್ರು ಓದಿರೋದಕ್ಕೆ ಇದನ್ನೆಲ್ಲ ಕೊಟ್ಟಿರೋದು. ಸರಿ, ಇದನ್ನ ಕೊಟ್ಬಿಟ್ಟು ಬರ್ತೀನಿ ರೀ. ಸರಿ ಗೌಡ್ರೆ, ನಾವು ಬರ್ತೀವಿ. ಬರ್ಲ? ಓ, ನೀವಿಲ್ಲೇ ಬಂದ್ರೆ ತಗೊಳ್ಳಿ. ಇದ್ರಾಗ ಯಾವ್ದಾರ ಅಕ್ಷರ ಹೋಗಿದ್ದತ್ತೆ ಅಂತ ನೋಡ್ಕೊಳ್ಳಿ. ಅಯ್ಯೋ, ಅಕ್ಷರ ಹೋಗಿದ್ರೆ ನೀವೇನು ಯೋಚನೆ ಮಾಡಬೇಡಿ. ಅದೆಲ್ಲಿ ಸಿಕ್ಕದು ಅಂತ ಹೇಳಿ ನಾನು ಹೋಗಿ ಮಾಡಿಸ್ಕೊಂಬತ್ತೀನಿ. ನೋಡಿ, ಇನ್ಮ್ಯಾಕಿದ್ ಮಡಗಿತ್ತವ ಕಾಫಿ ನೀರು ಏನು ಇಡಬೇಡಿ. ಯಾಕೆಂದ್ರೆ ಕಷ್ಟಪಟ್ಟು ಸಂಪಾದಿಸಿರೋದನ್ನ, ಇಷ್ಟಪಟ್ಟು ಪಡ್ಕೊಂಡಿರೋದನ್ನ ಯಾವತ್ತೂ ಕಳ್ಕೊಂಬಾರ್ದು. ಕಬ್ಬಣದ ಪಟ್ಟಿಗೆ ಅದಲ್ಲ, ಅದ್ರಾಗಿಟ್ಟು ಬೀಗ ಹಾಕೊಳ್ಳಿ, ಭದ್ರವಾಗಿರ್ತದೆ. ನಿಮಗೆ ಬೇಕಾದಾಗ ತಗೋಬಹುದು. ನೋಡು, ಸಾಯೋದಕ್ಕೆ ಒಂದ್ ದಾರಿ ಆದ್ರೆ ಬದುಕೋದಕ್ಕೆ 100 ದಾರಿ ಇರುತ್ತೆ. ಇನ್ಮೇಲೆ ಕಾಫಿ ಚೆಲ್ಲಿ ನನಗ್ ಓದೋದಕ್ಕಿದ್ದ ದಾರಿನ ಮುಚ್ಚಾಕ್ತೆ ಅಂತ ತಿಳ್ಕೊಬೇಡ. ವಿದ್ಯೆ ಬೆಲೆ ಗೊತ್ತಿರೋ ಯಾವ ಮನುಷ್ಯನೂ ಈ ಕೆಲಸ ಮಾಡೋದಿಲ್ಲ. ನನ್ನ ಸರ್ಟಿಫಿಕೇಟ್ನ ಹಾಳು ಮಾಡಿ ನೀನ್ ಅವಿದ್ಯಾವಂತ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ಟೆ. ಸರಿಯಣ್ಣ, ನಮ್ಮ ಅಟ್ಟಿನಾಗಿರೋದು ದುಡ್ಡು, ಅದನ್ನ ಯಾರು ಬೇಕಾದ್ರೂ ಕದಿಬೋದು.
ಆದ್ರೆ ನಿನ್ ಮಗನ್ ತಾವಿರೋದು ಸರಸ್ವತಿ. ಅದನ್ನ ಯಾರು ಬೇಕಾದ್ರೂ ಕದಿಬೋದು, ಆದ್ರೆ ನಿನ್ ಮಗನ್ ತಾವಿರೋದು ಸರಸ್ವತಿ. ಐಶ್ವರ್ಯ, ಏನವ ಅವನು ಆ ಹುಡುಗಿ ಕಾಸು ಕೊಟ್ಟಿದ್ ನೋಡಿ ಆಶ್ಚರ್ಯ ಆಯ್ತೆ. ಇದೆಲ್ಲ ಒಂದು ಸಣ್ಣ ಉದಾಹರಣೆ ಆಟೆಯ, ಇನ್ನು ಬೇಕಾದಷ್ಟದೆ. ಅದೆಲ್ಲ ಹೋಯ್ತಾ ಹೋಯ್ತಾ ನಿಂಗೆ ತಿಳಿತದೆ ಬಿಡು. ಒಟ್ನಾಗೆ ಇರೋದನ್ನೆಲ್ಲ ಇನ್ನೊಬ್ರಿಗೆ ಕೊಡೋ ಅಂತ ಮನಸ್ಸು ಒಂದು. ಆದ್ರೆ ಇಸ್ಕೊಂಡವ್ರು ಒಬ್ರು ಗ್ಯಾಪ್ಟಿನಾಗೆ ಇಟ್ಕೊಂಡಿಲ್ಲ. ಎಲ್ಲ ಅವ್ನು ಮಾಡಿದ ತ್ಯಾಗವ ಮರ್ತು ಬಿಟ್ಟವ್ರೆ.